ಬಕ್ರೀದ್ ಹಬ್ಬ ಸಮೀಪಿಸುತ್ತಿದ್ದಂತೆ ಹಬ್ಬದ ನಿಮಿತ್ತ ಅಕ್ರಮವಾಗಿ ಗೋವುಗಳನ್ನು ಬಲಿ ಕೊಡುವುದು ಹಾಗೂ ಅಕ್ರಮವಾಗಿ ಗೋವು ಸಾಗಾಣಿಕೆ ಮಾಡುವುದನ್ನು ತಡೆಯುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ಮಾಡಲಾಯಿತು. ನಗರದ ಡಿಸಿ ಕಚೇರಿಯ ಎದುರು ಹಿಂದೂ ಜಾಗೃತಿ ಸೇನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರು ಬಕ್ರೀದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಸಮುದಾಯದ ಬಾಂಧವರು ಅಕ್ರಮವಾಗಿ ಗೋವುಗಳನ್ನು ಬಲಿ ಕೊಡುತ್ತಿದ್ದಾರೆ. ಹೀಗಾಗಿ ಅಕ್ರಮವಾಗಿ ಗೋವುಗಳ ಬಲಿ ಕೊಡುವುದು ಹಾಗೂ ಅಕ್ರಮ ಗೋವು ಸಾಗಾಣಿಕೆ ತಡೆಯುವಂತೆ ಒತ್ತಾಯಿಸಿದ್ದಾರೆ. बंद करो बंद करो बंद करो बंद करो ಈ 17ನೇ ತಾರೀಕು ಮುಸ್ಲಿಮರ ಬಕ್ರೀದ್ ಹಬ್ಬದ ನಿಮಿತ್ತ ಏನು ನಾವು ಸನಾತನ ಹಿಂದೂ ಧರ್ಮದವರು ಗೋಮಾತೆಯನ್ನು ದೇವರು ಗೋಮಾತೆಯನ್ನು ತಾಯಿ ಅಂತ ಪೂಜಿಸ್ತೀವಿ. ಆದರೆ ಇವತ್ತಿನ ದಿವಸ ಆ ಒಂದು ಬಕ್ರೀದ್ ಹಬ್ಬದ ದಿವಸ ಅವರು ಏನು ಗೋಗಳ ಹತ್ಯೆ ಮಾಡಿ ಹಬ್ಬವನ್ನು ಆಚರಿಸ್ತಾರೆ. ಇದನ್ನು ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಸುಮಾರು 10 ವರ್ಷಗಳಿಂದ ಈ ಹೋರಾಟ ಮಾಡ್ಕೋತೇ ಬಂದಿದ್ದೀವಿ. ಆದರೂ ಕೂಡ ಕಲಬುರಗಿಯಲ್ಲಿ ಇದೊಂದು ನಾಚಿಕೆ ವಿಷಯ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತವೆ. ಆದರೂ ಕೂಡ ಅಧಿಕಾರಿಗಳು ಯಾರೂ ಅದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಈಗ ಬರೋ 17ನೇ ತಾರೀಕು ಬಕ್ರೀದ್ ಹಬ್ಬದ ನಿಮಿತ್ತ ನಾವು ಜಿಲ್ಲಾಧಿಕಾರಿಗೆ ಮನವಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಪೊಲೀಸ್ ವರಿಷ್ಠಾಧಿಕಾರಿಗಾಗಿರ್ಬೋದು ಹಾಗೂ ಪೊಲೀಸ್ ಆಯುಕ್ತರು ಕೂಡ ಪ್ರತಿ ಕೊಡ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಇವತ್ತು ರಾತ್ರಿ ಹಿಡಿದು ಎಲ್ಲ ರಿಂಗ್ ರಸ್ತೆ ಆಗಿರ್ಬೋದು, ಏನು ಹುಮ್ನಾಬಾದ್ ರೋಡ್ ಅಳನ್ ಚೆಕ್ ಪೋಸ್ಟ್, ಎಡಮ್ ರಿಂಗ್ ರಸ್ತೆ, ಜವರ್ಗಿ ರಿಂಗ್ ರಸ್ತೆ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ರಾತ್ರಿ ಏನು ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಅಕ್ರಮವಾಗಿ ಗೋಗಳನ್ನು ಈ ಕಲಬುರಗಿಗೆ ತರ್ತಾರೆ. ಅದನ್ನು ತಡೆಗಟ್ಟಬೇಕಂತ ಇವತ್ತಿನ ದಿವಸ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗಾಗಲೇ ಸುಮಾರು ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು 1 ವಾರ ಹಿಡಿದು ರಾತ್ರಿ ತಿರುಗಾಡಿ ತಮ್ಮ ಜೀವದ ಹಂಗನ್ನು ತೊರೆದು ರಾತ್ರಿ ನಿದ್ದಿಲ್ಲದೆ ಗೋಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಸುಮಾರು 21ರಿಂದ 22 ಗೋಗಳನ್ನು ರಕ್ಷಣೆ ಮಾಡಿದ್ದಾರೆ. ಅವುಗಳನ್ನು ರಕ್ಷಣೆ ಮಾಡಿ ಗೋಶಾಲೆಗೆ ಬಿಟ್ಟಿದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹಿಡಿದು ನಮ್ಮ ಹಿಂದೂ ಜಾಗೃತಿ ಸೇನೆ ಕಾರ್ಯಕರ್ತರು ಕೂಡ ಇಡೀ ರಾತ್ರಿ ಬಕ್ರೀದ್ ಹಬ್ಬ ಮುಗಿಯೋವರೆಗೂ ರಾತ್ರಿ ರೌಂಡಿಂಗ್ ಮಾಡ್ತೀವಿ. ಯಾವುದೇ ಅಕ್ರಮವಾಗಿ ಗೋಗಳು ಕಂಡು ಬಂದರೆ ಅವನ್ನ ಕಾನೂನು ಪ್ರಕಾರವಾಗಿ ನಾವು ಠಾಣೆಗೆ ಒಪ್ಪಿಸ್ತೀವಿ. ಅದೇ ರೀತಿಯಾಗಿ ಪೊಲೀಸರು ಕೂಡ ನಮಗೆ ಸಹಕರಿಸಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಹಿಂದೂ ಜಾಗೃತಿ ಸೇನೆ ಅಧ್ಯಕ್ಷ ಲಕ್ಷ್ಮೀಕಾಂತ್ ಸ್ವಾದಿ, ಸುನಿಲ್ ಸಿಕ್ರೆ, ಸಂತೋಷ್ ಸೋನಾವಣೆ, ಸಿದ್ದು ಕಂದಗಲ್, ದಶರಥ್ ಇಂಗೋಳೆ, ಸಂಗಮೇಶ್ ಕಾಳನೂರ್, ಮಹದೇವ್ ಕೋಟ್ನೂರ್, ಚೇತನ್ ಪಾಟೀಲ್, ಪ್ರಕಾಶ್ ವಾಗ್ಮೇರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.